ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ಈ ಬೆಂಕಿಯಿಂದ ಕಾಪಾಡೋದು ಹೇಗೆ ಅನ್ನೋದೇ ಬಹಳ ದೊಡ್ಡ ಸಮಸ್ಯೆ. ಚಿಕ್ಕಮಗಳೂರು ಜಿಲ್ಲೆ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಭಾರಿ ಬೆಂಕಿ ಹತ್ಕೊಂಡಿದೆ. ಸೋಮವಾರ ಸಂಜೆಯಿಂದಲೇ ಬೆಂಕಿ ಹತ್ಕೊಂಡಿದ್ದು ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದೆ. ಬೆಂಕಿಯ ಕೆನ್ನಾಲಿಗೆ ಗಾಳಿಯ ರಭಸಕ್ಕೆ ತೀವ್ರವಾಗಿ ಎಲ್ಲ ಕಡೆ ಹಬ್ತಾ ಇದೆ. ಬೆಂಕಿ ನಂದಿಸುವ ಕಾರ್ಯ ಅಸಾಧ್ಯವಾಗಿದೆ. ಈಗಾಗಲೇ 100ಕ್ಕೂ ಅಧಿಕ ಎಕರೆ ಭೂಮಿಯನ್ನು ಆವರಿಸಿರುವ ಬೆಂಕಿ ಸುಂಕವಿಲ್ಲದ ಗಾಳಿಪಟದಂತೆ ಮುನ್ನುಗ್ತಾ ಇದೆ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಅಪರೂಪದ ಔಷಧೀಯ ಸಂಪತ್ತು ಮತ್ತು ಕಾಡು ಪ್ರಾಣಿಗಳನ್ನು ಬೆಂಕಿಯಿಂದ ಸಂರಕ್ಷಿಸೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಬೇಸಿಗೆನಲ್ಲಿ ಶುರುವಾಗ್ತದೆ ಅಂತ ಇದೊಂದು ನಿಜವಾಗ್ಲೂ ದೊಡ್ಡ ಸಮಸ್ಯೆ. ಕಾಡ್ಗಿಚ್ಚು ಬೆಂಕಿ ಹತ್ಕೊಳ್ಳುತ್ತೆ. ಅರಣ್ಯವನ್ನು ಈ ಬೆಂಕಿಯಿಂದ ಸಂರಕ್ಷಣೆ ಮಾಡೋದು ಹೇಗೆ ಅಂತ ಇದು ನೀವು ಚಿಕ್ಕಮಗಳೂರಲ್ಲಿ ನೋಡ್ತಾ ಇರೋದು ಚಂದ್ರದ್ರೋಣ ಪರ್ವತ, ಏನು ಬಾಬಾ ಬಡನ್ಗಿರಿ ಅಂತ ಹೇಳ್ತೀವಿ. ಬಾಬಾ ಬಡನ್ಗಿರಿಯಲ್ಲಿ ಕಾಣ್ತಾ ಇರ್ತಕ್ಕಂಥ ದೃಶ್ಯ ಇದು. ಅಲ್ಲಿ ಶೋಲಾ ಫಾರೆಸ್ಟ್ ಇರ್ತಕ್ಕಂಥದ್ದು, ಶೋಲಾ ಅರಣ್ಯ, ದೊಡ್ಡ ದೊಡ್ಡ ಗಿಡಗಳಿರ್ತಕ್ಕಂಥ ಕಾಡು ಅಲ್ಲ ಇದು, ಇದು ಶೋಲಾ ಅರಣ್ಯ. ಇಲ್ಲಿ ಬೆಂಕಿ ಹತ್ಕೊಂಡಿದೆ. ಈ ಒಣಗಿದ ಹುಲ್ಲುಗಾವಲು ಶೋಲಾ ಅಂದರೆ ಹುಲ್ಲುಗಾವಲು ಅಂತಾನೆ. ಅಲ್ಲಿ ಹುಲ್ಲುಗಾವಲು ಒಣಗಿದ ಹುಲ್ಲಿಗೆ ಬೆಂಕಿ ಹತ್ಕೊಂಡು ಬಹಳ ವೇಗವಾಗಿ ಹರಡ್ತಾ ಇದೆ. ಇದನ್ನು ನಂದಿಸೋಕೆ ಅರಣ್ಯ ಇಲಾಖೆಯವರು ತೀವ್ರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೆಂಕಿಯನ್ನು ಇನ್ನೂ ಸಹ ನಮ್ಮ ಭಾರತದಲ್ಲಿ ಬೆಂಕಿಯನ್ನು ನಂದಿಸೋಕೆ ಒಂದು ಸೊಪ್ಪನ್ನು ಇಟ್ಕೊಂಡು ಬೆಂಕಿಯನ್ನು ಆರಿಸ್ತಕ್ಕಂಥ ಏನು ಶತಶತಮಾನಗಳ ಸಾಂಪ್ರದಾಯಿಕ ಪದ್ಧತಿ ಇದೆ, ಅದನ್ನೇ ಅವಲಂಬಿಸಬೇಕಾಗಿದೆ. ಬೇರೆ ದೇಶಗಳಲ್ಲಿ ವಿದೇಶಗಳಲ್ಲಿ ಏನು ಸುಧಾರಿತ ವ್ಯವಸ್ಥೆ ಇದೆ ಅದನ್ನು ನಮ್ಮ ದೇಶಕ್ಕೆ ಬಂದಿಲ್ಲ. ಹಾಗಾಗಿ ಅರಣ್ಯ ಅಧಿಕಾರಿಗಳು ಸೊಪ್ಪನ್ನು ಹಿಡ್ಕೊಂಡು ಆ ಬೆಂಕಿಗೆ ಸೊಪ್ಪನ್ನು ಹೊಡಿತಾ ಕಿಲೋಮೀಟರ್ ಗಟ್ಟಲೆ, ನೂರಾರು ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸುವಂಥ ಈ ಬೆಂಕಿಯನ್ನು ಸಹ ನಂದಿಸಬೇಕಾಗಿದೆ, ಅರಣ್ಯವನ್ನು ಸಹ ರಕ್ಷಣೆ ಮಾಡಬೇಕಾಗಿದೆ. ಇದಕ್ಕಿಂತ ಹೆಚ್ಚು ಸವಲತ್ತನ್ನು ಪಾಪ ರಾಜ್ಯ ಸರ್ಕಾರಗಳಿಗೆ, ಯಾವ ಸರ್ಕಾರಗಳಿಗೂ ಕೊಡೋಕ್ಕಾಗಿಲ್ಲ. ಆ ಸೊಪ್ಪನ್ನು ಹಿಡ್ಕೊಂಡೇ ಬೆಂಕಿನ ನಂದಿಸಬೇಕು, ಅರಣ್ಯ ಸಂರಕ್ಷಣೆ ಮಾಡಬೇಕು. ಇದು ಚಿಕ್ಕಮಗಳೂರಿನ ಬಾಬಾ ಬಡನ್ಗಿರಿಯ ಆ ಶೋಲಾ ಅರಣ್ಯಕ್ಕೆ ಹತ್ತಿರತಕ್ಕಂಥ ಬೆಂಕಿ. ಇದು ವ್ಯಾಪಕವಾಗಿ ವಿಸ್ತಾರವಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಬೇರೆ ರೀತಿಯ ಪ್ರಯತ್ನಗಳಿಗೆ ಕೈ ಜೋಡಿಸಬೇಕು. ಇಲ್ಲ ಅಂತಂದರೆ ಬಹಳ ಅಪರೂಪದ ಆಯುರ್ವೇದಿಯ ಔಷಧೀಯ ಸಸ್ಯಗಳು ನಾಶವಾಗಿ ಹೋಗುತ್ತೆ. ಕಾಡು ಪ್ರಾಣಿಗಳು ಸತ್ತೋಗ್ತವೆ, ಪ್ರಾಣವನ್ನು ಬಿಡಬೇಕಾಗತ್ತೆ. ಹಾಗಾಗಿ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರ್ದು. ಕೇವಲ ಅರಣ್ಯ ಇಲಾಖೆ ಸಿಬ್ಬಂದಿಯ ಕೈಗೆ ಸೊಪ್ಪನ್ನು ಕೊಟ್ಟು ಕಿಲೋಮೀಟರ್ ಗಟ್ಟಲೆ ವಿಸ್ತಾರವಾದಂಥ, ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯಾಪಿಸಿದೆ ಬೆಂಕಿ ಅಂತೇಳಿ. ಆ ದೃಶ್ಯದಲ್ಲೇ ನೋಡ್ಬೋದು ನೀವು. ಕಿಲೋಮೀಟರ್ ಗಟ್ಟಲೆ ವ್ಯಾಪಿಸಿರ್ತಕ್ಕಂಥ ಈ ಬೆಂಕಿಯನ್ನು ನಂದಿಸುವ ಕಾರ್ಯಕ್ಕೆ ಆಕಾಶದಿಂದ ನೀರನ್ನು ಸುರಿಸುವಂಥದ್ದು ಮತ್ತೊಂದು ಪ್ರಯತ್ನಗಳನ್ನು ಸರ್ಕಾರ ತಕ್ಷಣದಲ್ಲೇ ಮಾಡಬೇಕಾಗಿದೆ.